ಎಲ್ಲಿ ಭಾವ ಕಾಣ್ತಾ ಇಲ್ಲ? ಅದು ಯಾವ್ದೋ ಕಾಲ್ ಇದೆ ಅಂತ ಹೇಳ್ತಿದ್ದ. ಮೋಸ್ಟ್ಲಿ ಸ್ವಲ್ಪ ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಸರಿ, ನಾನು ಬಂದಿದ್ದೀನಿ ಅಂತ ಹೇಳ್ಬಿಡು. ಅಕ್ಕ ಹುಷಾರು. ನೀನು ಅಷ್ಟೇ. ನೀವು ಹುಷಾರು. ಅದ್ಗೆ ಹೋಗೋಣ. ಅಣ್ಣ, ನಮ್ಮಿಬ್ರದ್ದು ಕುದುರೆ ಮೇಲೆ ಕೂತ್ಕೊಂಡಿರೋದೊಂದು ಫೋಟೋ ಇತ್ತಲ್ಲ, ಜ್ಞಾಪಕ ಇದ್ಯಾ? ಆ ಕುದುರೆ ಹೆಸರು ಏನು ಹೇಳು ನೋಡೋಣ. ಗೊತ್ತಿಲ್ಲ. ಈಗ ಯಾಕದ್ರ ಬಗ್ಗೆ? ನಿನಗ್ ನೆನ್ಪಿದ್ಯಾ ಅಂತ ಕೇಳ್ದೆ ಅಷ್ಟೇ. ನಮ್ ಫೋಟೋ ಆಲ್ಬಮ್ ಹಳೇದು ನನ್ ರೂಮಲ್ಲಿ ಸಿಕ್ತು. ಚಿಕ್ಕಿಗ್ ತೋರ್ಸೋಣ ಅಂತ. ಅಣ್ಣ ನನ್ಗೂ ತೋರ್ಸು. ಅದ್ರಲ್ಲಿ ನಿನ್ ಫೋಟೋನೂ ಇದೆ. ಹೌದಾ? ನಿಮಗ್ ನೋಡ್ಬೇಕು ಅನ್ಸಿದ್ರೆ ನೀವು ನೋಡಿ, ಇಲ್ಲ ನನಗ್ ತೋರಿಸಿ. ಆ ಚಿಕ್ಕಿಗೆ ಮಾತ್ರ ತೋರಿಸಿದ್ರೆ ಚೆನ್ನಾಗಿರಲ್ಲ. ಚಿಕ್ಕಿ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅದ್ರಲ್ಲಿ ನಗೋದೇನಿದೆ? ಏನಿಲ್ಲ. ಪಾಪ ಅಗಸ್ತ್ಯಣ್ಣ, ನನ್ನಿಂದ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಳ್ಳೋ ತರ ಆಗೋಯ್ತು. ಅಗಸ್ತ್ಯಣ್ಣ, ಭಕ್ತಿ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಂಬೇಡ, ಪಾಪ ಅವರು. ಹಾಗೇನಿಲ್ಲ ಬಿಡು. ಮತ್ ಯಾಕೆ ಹೀಗಿದ್ಯಾ? ಚಿಕ್ಕಿ, ನೀನ್ ಬಂದಿದ್ದು ಒಳ್ಳೇದಾಯ್ತು. ಯಾಕೆ? ಅವಾಗಿಂದ ಅಣ್ಣ ಮುಖ ಉಚ್ಕೊಂಡ್ ಕೂತಿದ್ದಾನೆ. ಅತ್ತಿಗೇನು ಬೆಳಗ್ಗೆಯಿಂದ ಬೇಜಾರಲ್ಲಿದ್ದಾರೆ. ಆದ್ರೆ ಇವಾಗ ಶ್ರವಣ್ ಅವ್ರು ಬಂದೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಚಿಕ್ಕಿ, ಅಣ್ಣಂಗೇನಾಯ್ತು? ಅದು ಅಚಿಂತ್ಯ ಅಣ್ಣ, ಈ ವಿಷಯದಲ್ಲಿ ನಾವ್ ಇನ್ವಾಲ್ವ್ ಆಗದೆ ಇರೋದೇ ಒಳ್ಳೇದು. ಅಯ್ಯೋ, ಹಾಗೇನಿಲ್ಲ. ಸಾರಿ ಅಗಸ್ತ್ಯ. ನಿನಗೆ ಹೇಳ್ತಿರೋದು. ಅಯ್ಯೋ, ಇಲ್ಲ ಇಲ್ಲ, ನಿಮಗೆ ಹೇಳ್ತಿರೋದು ಸಾರಿ ಅಂತ. ಏನ ನೀವುನಾ? ಅಣ್ಣ, ಏನ್ ಮರ್ಯಾದೆ ಇದು? ಮತ್ತೆ ಚಿಕ್ಕಿ ನಿನಗ್ ಸಾರಿ ಕೇಳ್ತಿದ್ದಾಳೆ. ಕೇಳ್ತಿದ್ದಾಳಂದ್ರೆ ನೀನೇ ಯೋಚನೆ ಮಾಡು. ಏನಂತ? ನಾವು ಭೂಮಿ ಮೇಲಿಲ್ಲ, ಮಂಗಳ ಗ್ರಹದಲ್ಲಿದ್ದೀವಿ ಅಂತ. 2025ರಲ್ಲಿ ಅದೇನೋ ದೊಡ್ಡ ಅದ್ಭುತ ನಡೆಯುತ್ತೆ ಅಂತ ಕೇಳಿದ್ದೆ. ಅದಿವತ್ ನಿಜ ಆಯ್ತು. ಪ್ಲೀಸ್, ಸಾರಿ ಅಗಸ್ತ್ಯ. ಸಾರಿ ಅಗಸ್ತ್ಯ, ಪ್ಲೀಸ್, ಸಾರಿ. ಅಣ್ಣ, ಪಾಪ ಅತ್ತಿಗೆ ಎಷ್ಟ್ ಸರಿ ಸಾರಿ ಕೇಳ್ತಿದ್ದಾರೆ. ಎಷ್ಟೋ ಸಲ ಈ ತರ ಕೇಳಿಲ್ಲ ಅವಳು. 3 ಸಲ ಕೇಳಿರೋದು. ನೋಡು, ಸಾರಿ ಕೇಳಿದ್ರು ಹೇಗ್ ಕೋಪ ಮಾಡ್ಕೋತಾರೆ. ಅಗಸ್ತ್ಯ, ಅಲ್ಲ ಕಣೆ ತಮ್ಮಿ, ಇಷ್ಟೊತ್ತಲ್ಲಿ ಯಾರನ್ನ ಮೀಟ್ ಮಾಡಕ್ ಬಂದಿದ್ದೀವಿ? ಭಕ್ತಿಗೆ ನಾವು ಕೊಡೋ ಕಷ್ಟಗಳು ಸಾಲ್ತಾ ಇಲ್ಲ. ಅದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಕಷ್ಟ ಕೊಡೋಣ ಅಂತ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಒಬ್ರು ಬರ್ತಾ ಇದ್ದಾರೆ. ತಾಗ ಯಾರೇ ತಮ್ಮಿ ಅದು? ಆದ್ರೂ ಬೆಳಗ್ಗೆನೆ ಇದನ್ನೆಲ್ಲ ನೋಡ್ಕೋಬೋದಾಗಿತ್ತೇನೋಪ್ಪ. ಯಾರೇ ತಮ್ಮಿ ಇದು? ಹಾಯ್. ಅಲ್ಲಲೇ ದಮ್ಮಿ, ಇವಳೇನೆ ನಿನ್ ಹೊಸ ಪಾರ್ಟ್ನರು? ಲೇ ದಮ್ಮಿ, ಒಳ್ಳೆ ಪಾರ್ಟ್ನರೇ ಹುಡುಕಿದ್ಯಾ. ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ಟೆ, ತಣ್ಣಗಾಗೋಯ್ತು ಜೀವ. ಅಲ್ಲ ಕಣೆ ದಮ್ಮಿ, ನಮ್ಮ ಮದ್ವೆಲ್ ನಿನ್ ಮುಖ ನೋಡಿದಾಗ್ಲೂ ಇಷ್ಟು ಭಯ ಪಟ್ಟಿರ್ಲಿಲ್ಲ ನಾನು. ಹೇಳಿ, ಏನ್ ವಿಷಯ ಬರಕ್ ಹೇಳಿದ್ದು?
ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನಗೆ ಭಕ್ತಿನ ಕಂಡ್ರೆ ಆಗಲ್ಲ ಅನ್ನೋದು ನನಗೂ ಗೊತ್ತು. ನನಗೂ ಅವಳ ಮುಖನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಅದು ನಿನಗೂ ಗೊತ್ತು. ಅದೇನೋ ಹೇಳ್ತಾರಲ್ಲ, ಶತ್ರುವಿನ ಶತ್ರು ಮಿತ್ರ ಅಂತ. ಹಾಗೆ ಈಗ ನಾವು ನನ್ನಿಂದ ನಿಮ್ಗೇನಾಗ್ಬೇಕಾಗಿತ್ತು? ಭಕ್ತಿ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಿತ್ತು. ಯಾಕೆ? ವಿಷಯ ಗೊತ್ತಾದಷ್ಟು ಅವಳ ಜೀವನನ ಹಾಳು ಮಾಡ್ಬೋದಲ್ವಾ, ಅದಕ್ಕೆ. ಅದೆಲ್ಲ ಸರಿ, ಆಮೇಲೇನು? ಆಮೇಲೇನು ಅಂದ್ರೆ ಆ ಭಕ್ತಿ ಹಿಂಸೆ ಪಡೋದನ್ನ ನೋಡ್ತಾ ಆರಾಮಾಗಿ ಎಂಜಾಯ್ ಮಾಡಬಹುದು. ನಾನ್ ಕೇಳ್ತಾ ಇರೋದು, ಇದರಿಂದ ನನಗೇನು ಉಪಯೋಗ? ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನನಗೇನ್ ಸಿಗುತ್ತೆ ಅಂತ ಕೇಳ್ತಾ ಇದ್ದೀನಿ. ರೇ ಕಿಲಾಡಿ ಕಣ್ರಿ ನೀವು. ಅಲ್ಲ, ನೀವ್ ಇಷ್ಟಪಟ್ಟಿರೋ ಸಿನಿಮಾನ ನಾವೇ ಕರ್ಕೊಂಡು ಹೋಗಿ ನಾವೇ ಟಿಕೆಟ್ ಕೊಟ್ಟು ತೋರಿಸ್ತಾ ಇದ್ದೀವಿ. ಅದ್ರ ಮೇಲೆ ಪಾಪ್ಕಾರ್ನು ಕೂಲ್ ಡ್ರಿಂಕ್ಸು ಕೊಡ್ಸಿ ಅಂತ ಹೇಳ್ತಿರಲ್ಲ. ಇದು ದುರಾಸೆ ತಾನೇ? ಹೌದು, ದುರಾಸೆನೆ. ಏನಿವಾಗ? ಅಲ್ಲ ರೇ, ವೇಟ್. $10,000. ಸೊ ಈ ಡೀಲ್ಗೆ ಒಪ್ಕೆನಾ? ದುಡ್ಡು ನೋಡಿದ ತಕ್ಷಣ ಒಪ್ಕೊಂಡು ಆಗೋಯ್ತು ದಮ್ಮೆ. ಒನ್ ಮಿನಿಟ್. ಹಲೋ ಮೇಡಮ್, ನನಗ್ ಡೀಲ್ ಒಪ್ಕೆ ಇದೆ. ಸದ್ಯಕ್ಕೆ ಭಕ್ತಿಗೆ ಕಷ್ಟ ಕೊಡೋದಕ್ಕೆ ನನ್ನ ಹತ್ರ ಸೂಪರ್ ಆಗಿ ಒಂದು ಐಡಿಯಾ ಇದೆ. ಅದನ್ನ ನೀವು ಅವಳ ಮೇಲೆ ಉಪಯೋಗಿಸಿದ್ರೆ ಯಾರಿಗೂ ನಿಮ್ಮ ಮೇಲೆ ಡೌಟೇ ಬರಲ್ಲ. ಏನದು? ಎಷ್ಟು ಕೊಪ್ಪಿಯವನಿಗೆ. ಅಯ್ಯೋ ಭಕ್ತಿ, ಹಾಗೆಲ್ಲ ಮಾತಾಡಬಾರ್ದು ಕಣೆ. ಸಾರಿ. ಸಾರಿ ಕೇಳ್ತಿದ್ದೀನಲ್ಲ. ನನ್ ಮಾತ್ ಕೇಳಿಸ್ತಿದೆ ತಾನೆ? ನಾನ್ ಸಾರಿ ಕೇಳ್ತಿದ್ದೀನಿ. ಸಾರಿ ಹೇಳ್ದೆ.